ನಿಮ್ಮ ಹೆಸರೇನು ರೀ? ದತ್ತಾತ್ರೇಯ ಶಿವಪ್ಪ ಕೃಷ್ಣಿ. ಅವ್ರು ಚಿಕ್ಕೋಡಿ ರೀ? ಹಾಂ, ಚಿಕ್ಕೋಡಿ ಅಂಬೇಡ್ಕರ್ ನಗರ. ಯಾವಾಗಿಂದ ಐತ್ರಿ ಇದು? ಇದು ಹಾಗೆ 8 ತಿಂಗಳ. ಈಗ ಎಲ್ಲ ಕಡೆ ತೋರಿಸಿದ್ರಿ? ತೋರಿಸಿದ್ರಿ. ಆವಾಜ್ ಕಮ್ಮಿ ಆಗ್ತಾ ಹೊಂಟೈತಿ, ಊಟ ಬಂದ್ ಆಗ್ತಾ ಹೊಂಟೈತಿ, ಹಾಂ, ಬಾಯಿ ಓಪನ್ ಆಗ್ತಾ ಇಲ್ಲ, ಹೌದು, ಸೌಂಡ್ ಬರ್ತಾ ಇಲ್ಲ. ಹೌದು. ನಮಸ್ಕಾರ ಗೆಳೆಯರೆ, ನನ್ನ ಹೆಸರು ಮಿಸ್ಟರ್ ರವೀಂದ್ರ ನಾಯ್ಕ್. ಪ್ರಾಪರ್ಲಿ ನಾನು ಕರ್ನಾಟಕ ಸದಲಗದಿಂದ ಬಿಲಾಂಗ್ ಮಾಡ್ತೀನಿ. AWPL ಡೈರೆಕ್ಟರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ ನಮ್ಮ ಬ್ರದರ್ ಆದಂಥ ದತ್ತಾತ್ರೇಯ ಕಟ್ಟಿಯವರು ಪ್ರಾಪರ್ ಹಿರೇಕೋಡಿ. ಇವಾಗ ಇವರು ಪ್ರೆಸೆಂಟ್ ಇಲ್ಲಿ KEBL ವರ್ಕ್ ಮಾಡ್ತಾ ಇದ್ದಾರೆ ಚಿಕ್ಕೋಡಿಯಲ್ಲಿ. KEBL ಒಂದು ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ನಗರ್ ಚಿಕ್ಕೋಡಿಯಲ್ಲಿ ಫಸ್ಟ್ ಕ್ರಾಸಲ್ಲಿ ಇವ್ರ ಮನೆ ಇದೆ. ಇವರಿಗೆ ಕ್ಯಾನ್ಸರ್ ಅಂತೇಳಿ 1 ವರ್ಷಕ್ಕಿಂತ ಮುಂಚೆ ಗೊತ್ತಾಯಿತು. ಅದಕ್ಕಿಂತ ಮುಂಚೆ ಲೋಕಲ್ ಹಾಸ್ಪಿಟಲಲ್ಲಿ ತೋರಿಸಿದ್ರು. ಗಲ್ಬಾವ್ ಅಂತೇಳಿ ಒಂದು 2-3 ತಿಂಗಳ ಅವ್ರ ಟೈಮ್ ಪಾಸ್ ಆಯಿತು. ದೆನ್ ಆಫ್ಟರ್ KEBLಗೆ ಹೋದ ನಂತರ ಚೆಕಪ್ ಮಾಡಿದ ನಂತರ ಇದು ಕ್ಯಾನ್ಸರ್ ಅಂತ ಗೊತ್ತಾಯಿತು. ಇವ್ರ KEBL ಕೆಲಸ ಮಾಡೋದ್ರಿಂದ ಅವರಿಗೆ ಒಂದು ಸ್ಪೆಷಲ್ ಡಾಕ್ಟರ್ ಅಲಾಟ್ಮೆಂಟ್ ಇರ್ತಾರೆ. ಅವ್ರ ಕಡೆಯಿಂದ ಹುಬ್ಳಿಗೆ ಹೋಗಿ ಕ್ಯಾನ್ಸರ್ ಸೆಂಟರ್ಗೆ ಹೋಗಿ ಆಪರೇಷನ್ ಮಾಡ್ಕೊಂಬಂದ್ರು. ರೈಟ್ ಸರ್? ಆಪರೇಷನ್ ಮಾಡ್ಕೊಂಬಂದ ನಂತರ ಒಂದು 6 ತಿಂಗಳೊಳಗೆ ಅವ್ರಿಗೇನು ಅಷ್ಟೊಂದೇನು ಪ್ರಾಬ್ಲಮ್ ಆಗಲಿಲ್ಲ. ಬಟ್ ಮತ್ತೊಮ್ಮೆ ಅವ್ರಿಗೆ ಕಾಣಿಸ್ಕೊಳ್ತಿದ್ದು ಕ್ಯಾನ್ಸರ್ ಅಂತೆ. ಅದರ ನಂತರ ಇವಾಗ ಮಿರಜ್ದಾಗ ಅವ್ರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಡಾಕ್ಟ್ರು ಒಂದಾಗನ ಒಂದು ಏನಾದ್ರು ಹೇಳ್ಕೊತಿದ್ದಾರೆ ರೀ. ಆಯ್ತು, ಅವ್ರದ್ದು ಏನೈತಿ, ಆವಾಜ್ ಬಂದಾಯಿತು, ಬ್ಲಾಕ್ ಆಯಿತು, ಆವಾಜ್ ಮಾತಾಡೋಕೆ ಬರೋವಲ್ತು, ಬಾಯಿ ಓಪನ್ ಮಾಡೋಕ್ಕಾಗವಲ್ತು, ಊಟ ಮಾಡ್ಲಿಕ್ಕೆ ಆಗವಲ್ತು, ನಾನಾ ಥರ ಅವ್ರಿಗೆ ಸಮಸ್ಯೆಗಳು ಬರಾಯ್ತು, ನಿದ್ದೆ ಹತ್ತುವಲ್ತು. ಆ ಟೈಮ್ದಾಗ ಅವ್ರು ಇವ್ರ ಬ್ರದರ್ ಆದಂಥವ್ರು ನಮ್ಮ ಫ್ರೆಂಡ್ ಅವ್ರು. ಆನಂತರ ಅವ್ರು ಹೇಳಿದ ತಕ್ಷಣ ನಮ್ಗೆ ಅವ್ರು ಕಾಂಟ್ಯಾಕ್ಟ್ ಆಗ್ತಾರೆ. ಆನಂತರ ಮೇ 23ಕ್ಕೆ ನಮ್ಮ ಕಡೆಯಿಂದ AWPLದ ಪ್ರಾಡಕ್ಟನ್ನ ಯೂಸ್ ಮಾಡ್ತಾಯಿದ್ದರು. ಶಾರ್ಟ್ ಮೋರ್ ಆಗಿರಲಿ, ಲಿವೋಡಾಕ್, ಹಿಮ್ನೋಡಾಕ್, ಕ್ಲೋರೋಡಾಕ್, ನೋನಿ, ಕೋರ್ಕಿಡಾಕ್, ಈ ಥರ ನಾವು ಪ್ರಾಡಕ್ಟ್ ಸಜೆಸ್ಟ್ ಮಾಡ್ತಾಯಿದ್ದೀವಿ ರೀ. ಇವಾಗ ಅವ್ರು ಕರೆಕ್ಟ್ಲಿ 1 ತಿಂಗಳು ಆಗಿಲ್ಲ ಇನ್ನು. ಓಕೆ, 20 ಡೇಸ್ ಆಗಿದೆ. 20 ಡೇಸ್ದಾಗ ಅವ್ರಿಗೆ ಯಾವ ಥರ ಫರಕ್ ಬಂದೈತೆ ಆ ಪೇಷಂಟ್ಗಳಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಏನು ಹೆಸರು ಸರ್ ನಿಮ್ಮದು? ನನ್ನ ಹೆಸರು ದತ್ತಾತ್ರೇಯ ಶಿವಪ್ಪ ಕಟ್ಟಿ ಸರ್. ಈಗ ನಿಮ್ಗೆ ಹೆಂಗೆ ಅನ್ಸಕತ್ತೈತ್ರಿ ನಮ್ಮ ಪ್ರಾಡಕ್ಟ್ ತೊಗೊಕ್ಕಿಂತ ಮುಂಚೆ ಮತ್ತು ಇವಾಗ ಹೆಂಗೆ ಅನಿಸ್ತಾ ಇದೆ? ಈಗ ನಾನು ಮೊದಲ ಗಾಂಧಿ ಹಾಸ್ಪಿಟಲ್ ತೋರಿಸಿದೆ. ಅವರು 2 ಕಿಮೋ ಆಗ್ಯಾವ ಸರ್. ಈಗ ಗಂಟೆನೂ ದಡ ಆಗಿದೆ. ನಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ. ನಿಮ್ಮಲ್ಲಿ ಈಗೊಂದು ಸುಮಾರು 20 ದಿನ ಆಯಿತು ತೋರಿಸಿ. ಅದರ ದಿನ ಬರಕ್ಕಾಗಿ ಸರ್. ಮೊದಲು ನಾಯಿ ಇಷ್ಟೊಂದು ಸೌಂಡ್ ಬರಲಾಗಿತ್ತು, ಈಗ ಸೌಂಡ್ ಬರ್ತಾ ಇದೆ. ಮತ್ತು ಊಟ ಹೋಗ್ಲಾತಿತ್ತು. ಈ ವಿಚಾರ ಊಟ ಹೊಂಟೈತಿ. ಇನ್ನು ಕ್ರಮೇಣ ಇಂಪ್ರೂವ್ ಆಗ್ತಾ ಇದೆ ಸರ್. ಇಂಥ ಸಂಜೀವಿನಿ ಬೂಟಿ ಮಾಡಿದಂಥ ಡಾಕ್ಟರ್ ಸಂಜೀವ್ ಕುಮಾರ್ ಅವ್ರಿಗೆ ನೀವು ಧನ್ಯವಾದ ಹೇಳ್ತೀರಿ? ಹಾಂ, ಅವರಿಗೆ ತುಂಬ ಧನ್ಯವಾದಗಳು ಸರ್. ಮತ್ತು ಈ ಥರ ಯಾವುದೇ ಥರ ಕ್ಯಾನ್ಸರ್ ಸಮಸ್ಯೆಗಳಾಗಿರ್ಬೋದು, ಯಾವುದೇ ಥರ ಪ್ರಾಬ್ಲಮ್ದವ್ರು ಇದ್ದಾರೆ, ಲಕ್ಷಗಟ್ಟಲೆ ದುಡ್ಡನ್ನು ಗರೀಬ್ರು ಹಾಕ್ತಾ ಇದ್ದಾರೆ, ಆದರೆ ಅವ್ರಿಗೆ ಪೇಷಂಟ್ಗಳ ಹತೋಟಿಯಲ್ಲಿ ಬರ್ತಾ ಇಲ್ಲ, ಅವ್ರ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಅಂಥವ್ರು ಆಯುರ್ವೇದಕ್ಕನ್ನು ತಗೋಬೇಕು, ನಮ್ಮ ಸಂಸ್ಥೆ ಜೊತೆ ಕನೆಕ್ಟ್ ಆಗಬೇಕು ಸರ್. ನಾವು ನನ್ನ ಸಾಥಿ 2 ಜನ ಭೇಟಿ ಹಾಕೋದು. ಅವರಿಗೆಲ್ಲರಿಗೆ ನಾನು ಅವರಿಗೆ ಹೃದಯ ಮುಟ್ಟಂಗೆ ಹೇಳಿ ನಿಮ್ಮ ಸಂಸ್ಥೆ ಹೆಸರನ್ನು ಹೇಳ್ತೀನಿ. ಥ್ಯಾಂಕ್ ಯು ಗೆಳೆಯರೆ. ನೋಡು, ಈ ಥರ ನಿಮ್ಗೆ ಮಿರಾಕಲ್ ರಿಸಲ್ಟ್ ಬೇಕಾಗಿದ್ರೆ ನೀವು AWPL ಆಫೀಸ್ ಸದಲ್ಗ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ ಮೇಲೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್.